ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಕನ್ನಡ ತಿಪಾಕ ಶಾಲೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಮಾವಿನ ಹಣ್ಣಿನ ಕೇಸರಿ ಬಾತು. ನೋಡಲಿಕ್ಕೆ ಎಷ್ಟು ಚಂದ ಕಾಣಿಸುತ್ತೋ ತಿನ್ನಲಿಕ್ಕೂ ಕೂಡ ಅಷ್ಟೇ ರುಚಿಕರವಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಮಾವಿನ ಹಣ್ಣನ್ನು ಈ ರೀತಿ ಓಳಾಗಿ ಮಾಡ್ಕೊಳ್ತಾ ಇದ್ದೀನಿ. ಚಾಕುವಿಂದ ಈ ರೀತಿ ಚೌಕಾಕಾರಕ್ಕೆ ಕಟ್ ಮಾಡ್ಕೊಳ್ಳೋಣ. ಸಿಪ್ಪೆ ತೆಗೆದು ಕೈಯಿಂದ ಹೆಚ್ಚೋದಕ್ಕಿಂತ ಸಿಪ್ಪೆ ಸಮೇತ ಈ ರೀತಿ ಕಟ್ ಮಾಡಿಕೊಂಡ್ರೆ ಮಾವಿನ ಹಣ್ಣಿನ ಪೀಸ್ಗಳು ತುಂಬ ಚೆನ್ನಾಗಿ ಬರುತ್ತೆ. ನಂತರ ಸ್ಪೂನಿಂದ ಈ ರೀತಿ ಆರಾಮಾಗಿ ತೆಕ್ಕೊಳ್ಬೋದು. ಅತಿಯಾಗಿ ಸಣ್ಣದಾಗಿ ಬೇಡ, ಇಲ್ಲ ಅತಿಯಾಗಿ ದಪ್ಪದಾಗೂ ಕೂಡ ಬೇಡ. ಒಂದು ಮಧ್ಯಮ ಗಾತ್ರಕ್ಕೆ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಳೀನಿ. ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮಾವಿನ ಹಣ್ಣನ್ನು ಹೆಚ್ಕೊಂಡಿದ್ದಾಗಿದೆ. ದಪ್ಪ ತಳ ಇರುವಂತಹ ಒಂದು ಕಡಾಯಿಗೆ 4ರಿಂದ 5 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಂಡ ನಂತರ ಇದಕ್ಕೆ ಸುಮಾರು 2 ಕಪ್ಪು ರವೆನ ಹಾಕ್ಕೊಳ್ತಾ ಇದ್ದೀನಿ. ಬಾಂಬೆ ರವೆ ಅಥವಾ ಉಪ್ಪಿಟ್ಟು ರವೆ ಅಂತೀವಲ್ಲ ಆ ರವೆನ ಹಾಕ್ಕೊಂಡಿದ್ದೀನಿ. ನೀವು ಚಿರೋಟಿ ರವೆನೂ ಕೂಡ ಬಳಸ್ಬೋದು. ಇದನ್ನು ಕೆಂಪುಗೆ ಹುರ್ಕೊಳ್ಬೇಕಾಗತ್ತೆ. ಹುರ್ಕೊಳ್ತಾ ಇನ್ನೊಂದು ಕಡೆ ಸುಮಾರು 4 ಕಪ್ಪಷ್ಟು ನೀರನ್ನು ಬಿಸಿಯಾಗಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಕೇಸರಿ ಬಣ್ಣನೂ ಕೂಡ ಹಾಕಿದ್ದೀನಿ. ಉರಿಯುವಾಗ ರವೆಗೆ 1-2 ಲವಂಗನ ಹಾಕೋದ್ರಿಂದ ಕೇಸರಿ ಬಾತಿನ ಘಮ ತುಂಬಾ ಚೆನ್ನಾಗಿ ಅನಿಸುತ್ತೆ. ಕೆಂಪುಗೆ ರವೆನ ಹುರ್ಕೊಂಡಿದ್ದಾಗಿದೆ. ಇದಕ್ಕೀಗ ಕುದೀತಾ ಇರುವಂತಹ ನೀರನ್ನು ಹಾಕಿ ಕೈ ಬಿಡದೆ ಕೈ ಆಡಿಸ್ಕೊಳ್ತಾ ಇರಬೇಕಾಗತ್ತೆ. ಕೈ ಬಿಟ್ಟರೆ ಗಂಟಾಗೋ ಸಾಧ್ಯತೆ ಇರುತ್ತೆ. ನಿಧಾನವಾಗಿ ನೋಡಿಕೊಂಡು ಗಂಟಾಗದೇ ಇರೋ ರೀತಿ ಕೈ ಆಡಿಸ್ಕೊಳ್ತಾ ಎಲ್ಲ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸುಮಾರು 2 ಕಪ್ ರವೆಗೆ 4ರಿಂದ 5 ಕಪ್ಪು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಕೇಸರಿ ಬಾತು ಈ ಅದಕ್ಕೆ ಬಂದ ನಂತರ ಇದಕ್ಕೆ ಸುಮಾರು ನಾನು 1/4 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಅತಿ ಸಿಹಿ ಬೇಕು ಅನಿಸಿದ್ರೆ 1/4 ಕಪ್ಪನ್ನ ಹಾಕ್ಕೊಳ್ಬೋದು. ಮೀಡಿಯಮ್ ಸಿಹಿ ಬೇಕು ಅಂದರೆ 1 ಕಪ್ಪೇ ಸಾಕಾಗುತ್ತೆ. ತೆಳುವಾಗಿ ಕೇಸರಿ ಬಾತ್ ಬೇಕು ಅಂದರೆ ಸುಮಾರು 5 ಕಪ್ಪು ನೀರನ್ನು ಬಳಸಬೇಕಾಗತ್ತೆ 2 ಕಪ್ ರವೆಗೆ. ಇಲ್ಲ ಈ ರೀತಿ ಒಂದು ಹದಕ್ಕೆ ಗಟ್ಟಿಯಾಗಬೇಕು ಅಂದರೆ 4 ಕಪ್ ನೀರು ಸಾಕಾಗುತ್ತೆ. ಸಕ್ಕರೆನ ಹಾಕಿದ ನಂತರ ಕೇಸರಿ ಬಾತು ತೆಳುವಾಗಲಿಕ್ಕೆ ಶುರುವಾಗುತ್ತೆ. ತೆಳುವಾದ ನಂತರ ಮತ್ತೆ ಅದೇ ಹದಕ್ಕೆ ಬರುತ್ತೆ. ಈ ಹದಕ್ಕೆ ಬಂದ ನಂತರ ನಾನು ಕಟ್ ಮಾಡಿ ಅಂತಹ ಮಾವಿನ ಹಣ್ಣನ್ನು ಕೂಡ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬಿನೂ ಕೂಡ ಹಾಕ್ಕೊಳ್ಬೋದು. ರುಬ್ಬಿ ಹಾಕೋದ್ಕಿಂತ ಈ ರೀತಿ ಪೀಸ್ಗಳನ್ನ ಹಾಗೆ ಹಾಕೋದ್ರಿಂದ ತಿನ್ನುವಾಗ ಬಾಯಿಗೆ ಸಿಗೋದ್ರಿಂದ ತುಂಬಾ ರುಚಿಕರ ಅನಿಸುತ್ತೆ. 4 ಸ್ಪೂನು ತುಪ್ಪನ ಬಿಸಿ ಮಾಡಿಕೊಂಡು 20 ಒಣ ದ್ರಾಕ್ಷಿ ಜೊತೆಗೆ ಚೂರು ಮಾಡಿರುವಂತಹ 20 ಗೋಡಂಬಿನ ಹಾಕಿ ಕೆಂಪುಗೆ ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಂಡ ನಂತರ ಕೇಸರಿ ಬಾತಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಗೋಡಂಬಿ ದ್ರಾಕ್ಷಿ ಹಾಕಿದ್ರೇ ತುಂಬ ರುಚಿ ಅನಿಸೋದು ಅಲ್ವಾ. ಮನಸ್ಫೂರ್ತಿಯಾಗಿ ಗೋಡಂಬಿನ ಹಾಕಿದ್ರೆ ನಾವು ಮಾಡಿರುವಂಥ ಸಿಹಿಯ ರುಚಿ ಇನ್ನೂ ಹೆಚ್ಚುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಲೋ ಫ್ಲೇಮಲ್ಲೇ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಅರಳ್ಕೊಳ್ಳಿಕ್ಕೆ ಬಿಡಬೇಕಾಗತ್ತೆ. ಒಂದು 5 ನಿಮಿಷದ ನಂತರ ಈ ರೀತಿ ಅರಳಿ ಕೇಸರಿ ಬಾತು ರೆಡಿಯಾಗಿದೆ. ಸುಂದರವಾಗಿ ಅದ್ಭುತವಾಗಿ ಮಾವಿನ ಹಣ್ಣಿನ ಕೇಸರಿ ಬಾತು ರೆಡಿಯಾಗಿದೆ. ಈ ರೀತಿ ನೀವು ಕೂಡ ಒಮ್ಮೆ ಕೇಸರಿ ಬಾತನ್ನ ಮಾಡಿ ನೋಡಿ. ಎಷ್ಟು ರುಚಿ ಅನಿಸುತ್ತೆ ಅಂದರೆ ಬಾಯಲ್ಲಿಟ್ಟರೆ ಹಾಗೆ ಕರಗೋಗುತ್ತೆ. ತಿನ್ನುವಾಗ ಬಾಯಿಗೆ ಸಿಗುವಂತಹ ಮಾವಿನ ಹಣ್ಣು ಅದೆಷ್ಟು ರುಚಿ ಕೊಡುತ್ತೆ ಅಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ಅಷ್ಟು ರುಚಿಯಾಗಿರುತ್ತೆ. ಮಾವಿನ ಹಣ್ಣನ್ನು ಈ ರೀತಿ ಹಾಕೋದ್ರಿಂದ ಸ್ವಲ್ಪನೂ ಕೂಡ ಕಲಿಸ್ಕೊಂಡು ಹೋಗೋದಿಲ್ಲ. ಕೇಸರಿ ಬಾತನ್ನ ತಿನ್ನುವಾಗ ಒಂದೊಂದು ಪೀಸು ಬಾಯಿಗೆ ಸಿಕ್ಕರೆ ತುಂಬಾ ರುಚಿ ಅನಿಸುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.